ನಾವು ಕಸವೆಂದು ಎಸೆಯುವ ತೆಂಗಿನ ಸಿಪ್ಪೆಯಿಂದ ಒಳ್ಳೆಯ ಗುಣಮಟ್ಟದ ಕೋಕೋ ಪಿಟ್ಟನ್ನು ಮನೆಯಲ್ಲಿ ಸುಲಭವಾಗಿ ತಯಾರಿಸಿಕೊಳ್ಳಬಹುದು. ಇದಕ್ಕೆ ಬೇಕಾಗಿರುವುದು ತೆಂಗಿನ ಸಿಪ್ಪೆ. ತೆಂಗಿನ ಸಿಪ್ಪೆಯನ್ನು ನಾವು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಕೊಳ್ಳಬೇಕು. ಈ ಸಿಪ್ಪೆಯು ಒಣಗಿದ ನಂತರ ಇದರ ನಾರುಗಳನ್ನು ಬಿಡಿಸಿದ ನಾರುಗಳನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿಕೊಳ್ಳಬೇಕು. ಕತ್ತರಿಸಿದ ಈ ತುಂಡುಗಳನ್ನು ನಾವು ಮಿಕ್ಸಿಯ ಜಾರಿನಲ್ಲಿ ಹಾಕಿ ಒಳ್ಳೆಯ ಪೌಡರ್ ಅನ್ನು ತಯಾರಿಸಿಕೊಳ್ಳಬೇಕು. ಮಿಕ್ಸಿಯ ಜಾರಿನಲ್ಲಿ ಹಾಕಲು ಇಷ್ಟವಿಲ್ಲದಿದ್ದವರು ತುಂಬಾ ಚಿಕ್ಕದಾಗಿ ಕತ್ತರಿಸಿಕೊಂಡರೂ ಆಯಿತು. ನಂತರ ಜರಡಿಯ ಮೇಲೆ ಇರುವ ನಾರುಗಳನ್ನ ಗಿಡದ ಬುಡಕ್ಕೆ ಮಲ್ಚಿಂಗ್ ಮಾಡಲು ಬಳಸಿ ಜರಡಿಯ ಕೆಳಗಿರುವ ಪುಡಿಯನ್ನು 2-3 ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಹಿಂಡಿ ತೆಗೆದಿಟ್ಟುಕೊಳ್ಳಬೇಕು. ತೊಳೆಯುವುದು ಇಲ್ಲಿ ತುಂಬಾ ಮುಖ್ಯ, ಏಕೆಂದರೆ ತೆಂಗಿನ ನಾರಿನಲ್ಲಿ ಉಪ್ಪಿನ ಅಂಶ ನೈಸರ್ಗಿಕವಾಗಿ ಜಾಸ್ತಿಯಾಗಿರುವುದರಿಂದ ಅದನ್ನು ನಾವು ತೊಳೆದುಕೊಳ್ಳಬೇಕು. ತೊಳೆದ ನಂತರ ಚೆನ್ನಾಗಿ ನೀರನ್ನ ಹಿಂಡಿ ತೆಗೆದಿಟ್ಟುಕೊಳ್ಳಬೇಕು. ಬೇಕಾದ ಅಳತೆ ಆಕಾರಕ್ಕೆ ಅದನ್ನ ಹೊಂದಿಸಿಕೊಳ್ಳಬಹುದು, ಇಲ್ಲ ಹಾಗೆಯೇ ಒಂದು ಕಡೆ ಶೇಖರಿಸಿ ಇಟ್ಟುಕೊಂಡು ಬೇಕಾದವಾಗ ಅದನ್ನ ಬಳಸಿಕೊಳ್ಳಬಹುದು. ಕೋಕೋಪೀಟ್ ನೀರನ್ನ ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ, ಆರೋಗ್ಯಕರವಾದ ಬೇರುಗಳನ್ನು ಬರಲು ಇದು ಸಹಾಯ ಮಾಡುತ್ತದೆ ಮತ್ತು ಟೆರೇಸ್ ಗಾರ್ಡನಿಂಗ್ ಮಾಡುವವರಿಗೆ ಇದು ಮಣ್ಣಿನ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸೊ ಟ್ರೈ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.